ಪಂಚಾಗ್ನಿ ಮಧ್ಯದಲ್ಲಿ ನಿಂತು 1000 ವರ್ಷ ತಪದಿ ಶಾರದಾರಮಣ ತಪದಿ ಶಾರದಾರಮಣದಿಂದ ಬೀಳ್ಕೊಂಡಂತಹ ನಾನು ನೇರವಾಗಿ ಬಂದು ಸೇರಿದ ಪ್ರದೇಶವೇ ಘೋರ ಕಾಡು ಮಧ್ಯೆ ಪ್ರವೇಶ ಮಾಡಿದ್ದೇನೆ. ಹರಿತಿರುವಂತಹ ಜಲಧಾರೆಯಲ್ಲಿ ನಿಂತು ಶುಚಿರ್ಭೂತರಾದೆ. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕಿದ್ರೆ ಅದು ಇಂದು ಬರ್ತಾನೋ ನಾಳೆ ಬರ್ತಾನೋ ಸಹಸ್ರ ವರ್ಷಗಳ ಸಂದು ಹೊತ್ತದು. ಆ ಪರಿಯನ್ನು ಬಿಟ್ಟು ಏಕಾಂತದಲ್ಲಿ ಏಕಾಗ್ರಚಿತ್ತರಾಗಿ ಆ ಬ್ರಹ್ಮದೇವನನ್ನು ಪ್ರಾರ್ಥಿಸಕ್ಕಾಗಿ ಮನ ಮಾಡಿದ್ದೇನೆ. ಪಂಚಾಗ್ನಿಯನ್ನು ನಿರ್ಮಿಸಿಕೊಂಡಿದ್ದೇನೆ. ಇದರ ಮಧ್ಯಭಾಗದಲ್ಲಿ ಒಂಟಿ ಕಾಲಲ್ಲಿ ನಿಂತು ಬ್ರಹ್ಮನನ್ನು ಪ್ರಾರ್ಥಿಸುತ್ತೇನೆ. ಜಯ 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 ಜಯ. ಕಮಲು ಶಿರವ ಕಡಿಯ ನೆಲದಲ್ಲಿ ನಿಲ್ಲಿದಾಗ ವಾಣಿಥವ ಚತುರಾಣ ಅಕ್ಕಯೋನಿ ಭಾರತದಲ್ಲಿ ಉಳಿದುವ ನಿನ್ನ ಕುರಿತಾಗಿ ಭಜಿಸುತ್ತಿರುವಂತಹ ಈ ಭಜಕರಿಗೆ ಮೈದೋರಿ ಬರ್ತಂದೆ. ಮೈದೋರಿ ಬಾ ವಿಧಾತ ಬರಲಾರೆ ಬಾರದಿದ್ದರೆ ನಿನ್ನ ಕುರಿತಾಗಿ ನಾನು ಅಪಸ್ವರ ಎತ್ತುವುದಿಲ್ಲ. ಯಾವ ಪಂಚಾಗ್ನಿಯನ್ನು ನಿರ್ಮಾಣ ಮಾಡಿದ್ದಾನೋ ಈ ಪಂಚಾಗ್ನಿಗೆ ನನ್ನ ಶಿರವನ್ನು ಕರೆದು ಅರ್ಪಿಸುತ್ತೇನೆ. ನೋಡು, ಮನಗೆ ತವ ಸತ್ಯತೆಯ ಉಚ್ಚರಿಸಲು ಮನ ವಿಜಯನ್ನೋಡ ಉಚ್ಚರಿಸಲು ಮನ ವಿಜಯನ್ನೋಡ ನಿತ್ಯವಿದ ನಾವು ನೀಕೆ ಕೊಡುವೆ ನಿತ್ಯಯಾವುದು ಮಮಗೆ ಭವ ನಾನೇ ಪರಬ್ರಹ್ಮ ಅಲ್ಲವಪ್ಪ. ನಿನ್ನ ಇಚ್ಛೆ ಏನುಂಟೋ ಅದನ್ನೇ ನೆರವೇರಿಸುವುದಕ್ಕಾಗಿ ಬಂದಿದ್ದೇನೆ. ಹೌದಪ್ಪ, ಹಣೆಯಲ್ಲಿ ಬರೆಯುವ ಆವಾಗಲೇ ಬರಿ ಮುಗಿಸಿದ್ದೇನೆ. ಯಾಕೆ ತಡವಾಗಿ ಬರುವುದಕ್ಕೆ ಕಾರಣ ನೀನು ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕಲ್ಲ, ಅದಕ್ಕಾಗಿ ಕಾಯ್ದದ್ದು. ಪರೀಕ್ಷೆಯಲ್ಲಿ ತೇರ್ಗಡೆಯಾಗಬೇಕು, ಉತ್ತೀರ್ಣರಾಗಬೇಕು. ಹೌದು, ಫಲಿತಾಂಶವನ್ನು ಪ್ರಕಟಿಸಿದ್ದಿ. ಇವಾಗ ಪ್ರಕಟಣೆ ಹಾಕುವುದಿಲ್ಲ. ಯಾಕಾಗುವುದಿಲ್ಲ? ನಾನೇ ದಿವಸ ನೋಡಿಕೊಂಡು ಇಂದೇನು ಸಂಕಟ? ಹಾಗಲ್ಲ, ನಿನ್ನ ಪರೀಕ್ಷೆಯಲ್ಲಿ ಎಲ್ಲಿವರೆಗೆ ಪಕ್ವವಾಗಿದೆ ಎಂಬುದನ್ನು ತಿಳಿಯುವುದಕ್ಕಾಗಿ ಬಂದದ್ದು. ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುವ ಕಾರಣ ಅಂತ ಕೇಳ್ತಾ ಇದೀಯಾ? ಯಾವುದಕ್ಕಾಗಿ? ಬ್ರಹ್ಮ ತಂದದೆ ಕಮರತ್ವವು ಯಾವದೂ ಎಂದಿರುವ ಅಧಿಕಾರವು ತಂದದೆ ಕಮರತ್ವವು ಯಾವದೂ ಎಂದಿರುವ ಅಧಿಕಾರವು ಎಂದು ನುಡಿಯಗೆ ಕೊನೆಗೂ ಮೈದೋರಿದೆ. ಹೌದಪ್ಪ, ಪ್ರತ್ಯಕ್ಷ
ತೊಡಗಿಸಿಕೊಂಡಿದ್ದೇನೆ ಎಂಬಂತಹ ಸಂತೋಷ ಒಂದೆಡೆ. ಇನ್ನೊಂದೆಡೆಯಲ್ಲಿ ನನ್ನ ಉದ್ದೇಶ ಯಾವುದು? ಪ್ರಭಾ, ನಿನ್ನ ಕುರಿತಾಗಿ ತಪಸ್ಸನ್ನು ಆಚರಿಸುವುದು ನಾವುಗಳು. ಅಂದ್ರೆ ನಿನ್ನ ಭಕ್ತ ಸಂದೋಹಗಳಲ್ಲಿ ನಾನೊಬ್ಬ. ಶೋಣಿತಾಪುರದ ಅಧಿಪತಿ ನಾನು. ದಾರಿಕಾಸುರ ಅಂತ ನನ್ನ ನಾಮಾಂಕಿತ. ತಂದೆ, ತಪಸ್ಸನ್ನು ಆಚರಿಸಕ್ಕೆ ಕಾರಣ ಇದೆ. ಹುಟ್ಟಿದ ವ್ಯಕ್ತಿಗೆ ಸಾವು ಇದೆ ಎಂಬುದು ಪ್ರತೀತಿ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ ಅಲ್ವೇ? ಹಾಗಾಗಬಾರ್ದು. ಬದಲಾವಣೆಯನ್ನು ಕೊಡಬೇಕು, ಬದಲಾವಣೆಯನ್ನು ತರಬೇಕೆನ್ನುವ ಉದ್ದೇಶದಿಂದ ನನ್ನ ಬೇಡಿಕೆಗಳ ಪಟ್ಟಿಯನ್ನು ಮುಂದಿಡ್ತಾ ಇದ್ದೇನೆ. ನನ್ನ ಹುಟ್ಟು ಆಕಸ್ಮಿಕವಾಗಿ, ನನ್ನ ಬೆಳವಣಿಗೆಯು ಆಕಸ್ಮಿಕವಾಗಿ ಆಯಿತು. ಆದ್ರೆ ಇನ್ನು ಸಾವು ಯಾವಾಗ? ಆ ನಿಶ್ಚಯನ್ನು ಮಾಡುವುದಕ್ಕಿಲ್ಲ. ನನಗೆ ಸಾವೇ ಇರಬಾರದು. ಮರಣ ಇಲ್ಲದವರ ಅಂದ್ರೆ ಅಮರತ್ವವನ್ನು ನಿನ್ನಡೆ ಕೊಡಬೇಕು. ಯಾವುದೇ ಕಾರಣಕ್ಕೂ ತ್ರಿಮೂರ್ತಿಗಳಾದಂತಹ ನೀವುಗಳು ನಿನ್ನ ಮೇಲೆ ವಿಶ್ವಾಸ ಇದೆ. ಇನ್ನೊಬ್ಬ ಇದ್ದಾನಲ್ಲ ಶಿವ, ಅವನ ಮೇಲೂ ಅಭಿಮಾನ, ವಿಶ್ವಾಸ, ಗೌರವ, ಭಕ್ತಿ ಭಾವನೆಗಳಿದೆ. ಆದರೆ ನಿಮ್ಮ ಮೂವರಲ್ಲಿ ಒಬ್ಬ ಮೋಸಗಾರ ಇದ್ದಾನೆ. ಅವನ ಮಲಗಿಯ ಸಾಯಬೇಕು. ಆ ಕರಿಯ ಅವನಲ್ಲಿ ವಿಶ್ವಾಸ ಇಲ್ಲ. ಹಾಗಾಗಿ ಹೇಳ್ತಾ ಇದ್ದೇನೆ, ನಿಮ್ಮೂವರು ಕೂಡ ನನ್ನ ವಿರೋಧಿ ಸ್ಥಾನದಲ್ಲಿ ನಿಲ್ಲುವ ಹಾಗಿಲ್ಲ. ನನ್ನನ್ನು ಯಾರು ಗೆಲ್ಲುವ ಹಾಗಿಲ್ಲ. ಎಲ್ಲರನ್ನು ಗೆಲ್ಲುವಂತಹ ಏಕೈಕ ಏಕಮೇವಾದ್ವಿತೀಯ ವ್ಯಕ್ತಿಯಾಗಿ ಅಜರಾಮರನಾಗಿ ಉಳಿಯುವಂತಹ ವರವನ್ನು ಅನುಗ್ರಹ ಮಾಡಿ. ಎಲ್ಲವನ್ನು ಕರುಣಿಸಿದ್ದೇನೆ. ನೀನು ಅಮರ